ಮಾಲಾ ಹೇಳ್ತೀವಿ, ಇದನ್ನ ಸಕ್ಸಸ್ ಮಾಲಾ ಅಂತಾನೆ ಕರಿತೀವಿ. ಓಕೆ ಸೊ ಯಾರೆಲ್ಲ ಇದನ್ನ ಹಾಕೊಂತಾರೋ, ಸೊ ಆಲ್ಮೋಸ್ಟ್ ನಾನು 2019 ಇಂದ ಕೊಡ್ತಾ ಬಂದಿದ್ದೀನಿ. ಓಕೆ ಸೊ ಇದುವರೆಗೂ ಕೂಡ ನೆಗೆಟಿವ್ ಕಮೆಂಟ್ಸ್ ಇಲ್ಲ, ಯಾಕಂದ್ರೆ ಎನರ್ಜಿ ಲೆವೆಲ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ಯಾರು ವೇರ್ ಮಾಡಿರ್ತಾರೋ ಅವ್ರಿಗೆ ಅದು ಹಾಕಿದಾಗ ಮುಟ್ಟೋಕ್ ಬಿಡಬಹುದಾ? ಅದು ಕೆಲವರಿಗೆ ಗೊಂದಲ ಇರುತ್ತೆ, ಇನ್ನೊಬ್ರು ಟಚ್ ಮಾಡಬೇಕಾ ಬೇಡ ಅಂದ್ರೆ ನೀವಾಗೆ ಹೋಗಿ ತೋರಿಸಬಾರ್ದು. ಕಾಂಬಿನೇಷನ್ ಆಫ್ ಕ್ರಿಸ್ಟಲ್ ಅದು. ಸೊ ಮನಿಯನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಇವಾಗ ಎಲ್ಲರದು ಆಫೀಸ್ ಇರಲ್ಲ, ಜಾಬ್ ಅಲ್ಲಿ ಇರ್ತಾರೆ, ನಮ್ಗೆ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾವು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ನ ಯೂಸ್ ಮಾಡಬಹುದು. 8085207741 ಇದು ಕೂಡ ಮನಿ ಅಟ್ರಾಕ್ಷನ್ ಆಗುವಂತಹ ಒಂದು ನಂಬರ್ಸ್. ಅಂಡ್ ಹಿಂದ್ಗಡೆ ತಿರುಗಿಸಿದ್ರೆ ನಿಮ್ಗೆ ಸಿಂಬಲ್ ಕಾಣುತ್ತೆ. ಓಕೆ, ಇದು ವಿಶ್ ಕ್ರಿಸ್ಟಲ್ ಅಂತ. ಸೊ ನಿಮ್ದು ವಿಶ್ ಏನೇ ಇದ್ರೂ ಕೂಡ ಇದನ್ನ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಅದ್ರ ಮೇಲೆ ಇಡೋದು. ಇದನ್ನ ಅಂದ್ರೆ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರುವಂತದ್ದು, ಹಾರ್ಟ್ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ, ಅಂಡ್ ಲೆದರ್ಜಿ ಅನಿಸ್ತಾ ಇದೆ, ವಾಟ್ ಎವರ್ ಎನಿಥಿಂಗ್ ಆರೋಗ್ಯದ ರಿಲೇಟೆಡ್ ಆಗಿ. ಇವಾಗ ಅಪೋಸಿಟ್ ನಂಬರ್ಸ್ ಅಂತ ಇರುತ್ತೆ. ಇವಾಗ 1ಗೆ 8 ಆಗಲ್ಲ, 8ಗೆ 1 ಆಗಲ್ಲ. ಸೊ ಶನಿಯ ತತ್ವ ಮತ್ತೆ ಸೂರ್ಯನ ಒಂದು ತತ್ವ. ಅಂಡ್ 3 and 6 ಕೆಳಗಡೆ ಮಲಗಬೇಕು, ಬೆಡ್ ಮೇಲಲ್ಲ. ಸೊ ಕೆಳಗಡೆ ಚಾಪೆ ಹಾಸ್ಕೊಂಡು ಇದನ್ನ ಬಾಡಿ ಮೇಲೆ ಇಟ್ಕೊಳಕ್ ಹೇಳ್ತೀವಿ. ಮಾಲಾ ಹೇಳ್ತೀವಿ, ಇದನ್ನ ಸಕ್ಸಸ್ ಮಾಲಾ ಅಂತಾನೆ ಕರಿತೀವಿ. ಸೊ ಯಾರೆಲ್ಲ ಇದನ್ನ ಹಾಕೊಂತಾರೋ, ಸೊ ಆಲ್ಮೋಸ್ಟ್ ನಾನು 2019 ಇಂದ ಕೊಡ್ತಾ ಬಂದಿದ್ದೀನಿ. ಸೊ ಇದುವರೆಗೂ ಕೂಡ ನೆಗೆಟಿವ್ ಕಮೆಂಟ್ಸ್ ಇಲ್ಲ, ಬಂದಿಲ್ಲ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಎನಿವನ್ ಯೂಸ್ ಮಾಡ್ಬೋದು. ಯಶಸ್ಸು ಬೇಕು. ಯಾಕೆ ಸಕ್ಸಸ್ ಅಂತ ಇಟ್ಟಿದೀವಿ ಅಂತಂದ್ರೆ ಎಲ್ಲ ರೀತಿಯಲ್ಲೂ ಕವರ್ ಮಾಡುತ್ತೆ. ನಿನಗೆ ಹೆಲ್ತ್, ಆರೋಗ್ಯದ ರೀತಿಯಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಸಂಬಂಧದ ವಿಚಾರದಲ್ಲಿ, ಆ ತರ ಕಾಂಬಿನೇಷನ್ ಮಾಡಿರುವಂತಹ ಒಂದು ಕ್ರಿಸ್ಟಲ್ ಮಾಲಾ ಇದು. ಇದನ್ನ ಸಕ್ಸಸ್ ಮಾಲಾ ಅಂತ ಕರೀತೀವಿ. 3 ಕ್ರಿಸ್ಟಲ್ಸ್ ಇದೆ. ಹೌದು, ಇದರಲ್ಲಿ 3 ಕ್ರಿಸ್ಟಲ್ಸ್ ಇದೆ. ಸೊ ಒಂದೊಂದು ಕಾರ್ಯವನ್ನ ಮಾಡುತ್ತೆ. ಆಮೇಲೆ ಇನ್ನೊಂದು, ಒಬ್ರು ವೇರ್ ಮಾಡಿದ ಕ್ರಿಸ್ಟಲ್ಸ್ ನ ಇನ್ನೊಬ್ರು ವೇರ್ ಮಾಡಬಾರ್ದು. ಬಹುಶಃ ಇದ್ರ ಬಗ್ಗೆ ಕೆಲವರಿಗೆ ನಾಲೆಡ್ಜ್ ಇಲ್ದೇನೂ ಇರಬಹುದು. ಚೆನ್ನಾಗಿದೆ ಅಂತ ತೆಗೆದುಕೊಂಡು ಹಾಕೊಳ್ಳೋಂತ, ಅದು ಯಾವ್ದೋ ಫ್ಯಾನ್ಸಿ ಅಥವಾ ಹಾಕೊಳ್ತಿದ್ದೀರಾ ಅಂದ್ರೆ ಅದನ್ನ ಕೊಡೋದು. ಬಟ್ ಯಾಕಂದ್ರೆ ಎನರ್ಜಿ ಲೆವೆಲ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ಯಾರು ವೇರ್ ಮಾಡಿರ್ತಾರೋ ಅವ್ರಿಗೆ ಅದು ಹಾಕಿದಾಗ ಮುಟ್ಟೋಕ್ ಬಿಡಬಹುದಾ? ಅದು ಕೆಲವರಿಗೆ ಗೊಂದಲ ಇರುತ್ತೆ, ಇನ್ನೊಬ್ರು ಟಚ್ ಮಾಡಬೇಕಾ ಬೇಡ. ಅಂದ್ರೆ ನೀವಾಗೆ ಹೋಗಿ ತೋರಿಸಬಾರ್ದು, ಇದನ್ ಮುಟ್ಟೋ ಅಂತ ಹೇಳ್ಬಿಟ್ಟು. ಓಕೆ, ನೀವು ಅವ್ರಾಗೆ ಮುಟ್ತಾರ ಅಂದ್ರೆ ಇಟ್ಸ್ ಓಕೆ. ಯಾಕಂದ್ರೆ ನೀವು ಆ ಒಂದು ಚಾರ್ಜಿಂಗ್ ಪ್ಲೇಟ್ ಅಲ್ಲಿ ಇಡ್ತೀರಲ್ವಾ, ಸೊ ಚಾರ್ಜ್ ಆಗ್ಬಿಡುತ್ತೆ. ಅಂಡ್ ಇದ್ರದ್ದೇ ಸೆಲ್ನೆ ಟಂಬಲ್ ಅಂತ ಹೇಳ್ತೀವಿ. ಸೊ ಇದು ಪುಟ್ಟದೊಂದು ಟಂಬಲ್ ಇದು. ಸೊ ಅಂಡ್ ಒಂದೊಂದೇ ಇರುತ್ತೆ, ಒಂದೇ ಬ್ರೇಸ್ಲೆಟ್ ನ ಈ ತರ ಯೂಸ್ ಮಾಡ್ತಿದ್ದಾರೆ. ಚಾರ್ಜಿಂಗ್ ಬಳಸುವ ಜಸ್ಟ್ ಒಂದು ಬಾಕ್ಸ್ ಅಲ್ಲಿ ಇದನ್ನ ಇಟ್ಬಿಟ್ಟು ಅದ್ರ ಜೊತೆಗೆ ಇಡುವಂತದ್ದು, ಟಚ್ ಆಗ್ಲೇಬೇಕು ಅಂತ ಚಾರ್ಜ್ ಮಾಡ್ಲಿಕ್ಕೆ. ಸೊ ಇವಾಗ ಒಂದೊಂದೇ ತಗೊಂಡಿದೀವಿ, ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ಸೊ ಇವಾಗ ನೀವು ಇಟ್ಕೊಂಡಿರೋಂಥದ್ದು ಮನಿ ಮ್ಯಾಗ್ನೆಟ್. ಅದು ಮನಿ ಮ್ಯಾಗ್ನೆಟ್ ಕಾಂಬಿನೇಷನ್ ಆಫ್ ಕ್ರಿಸ್ಟಲ್ ಅದು. ಸೊ ಮನಿಯನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಇವಾಗ ಎಲ್ಲರದು ಆಫೀಸ್ ಇರಲ್ಲ, ಜಾಬ್ ಅಲ್ಲಿ ಇರ್ತಾರೆ, ನಮ್ಗೆ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾವು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ನ ಯೂಸ್ ಮಾಡ್ಬೋದು. ಅಂಡ್ ಇದು ಬಂದ್ಬಿಟ್ಟು ಝೀಬು ಕಾಯಿನ್. ನೀವ್ ಹೇಳಿದ್ರಲ್ಲ, ಹೌದು, 2 ಹೊತ್ತೆ ನೀವು ಹೇಳಿದ್ರಲ್ಲ ನಂಬರ್ಸ್ ಅಂತ, ಇದ್ರಲ್ಲಿ ನಂಬರ್ಸ್ ಇದೆ. 8085207741 ಇದು ಕೂಡ ಮನಿ ಅಟ್ರಾಕ್ಷನ್ ಆಗುವಂತಹ ಒಂದು ನಂಬರ್ಸ್. ನೀವು ಸ್ವಿಚ್ ನಂಬರ್ಸ್ ಅಂತ ಹೇಳಿದ್ರಲ್ಲ, ಸೊ ಅದನ್ನೇ ಇಲ್ಲಿ ಇರುವಂತದ್ದು. ಅಂಡ್ ಹಿಂದ್ಗಡೆ ತಿರುಗಿಸಿದ್ರೆ ನಿಮ್ಗೆ ಸಿಂಬಲ್ ಕಾಣುತ್ತೆ. ಇದು ಅಬಂಡೆಂಟ್ ಸಿಂಬಲ್, ಸಮೃದ್ಧಿಯ ಒಂದು ಸಿಂಬಲ್. ಸೊ ಇದನ್ನ ನೀವು ಪರ್ಸ್, ವ್ಯಾಲೆಟ್ ಅಥವಾ ಬೀರ ಅಲ್ಮರ ಇರುತ್ತಲ್ಲ, ಅಲ್ಲಿ ಇಡುವಂತದ್ದು. ಅಲ್ಲಿ ಇಟ್ರು ಕೂಡ ಮನಿ ಅಟ್ರಾಕ್ಷನ್ ಆಗುವಂತದ್ದು ಕೂಡ ಆಗುತ್ತೆ. ಈ ನಂಬರ್ಗಳನ್ನ ಬೇರೆ ಕಡೆ ಬಳಸಬಹುದಾ? ಬಳಸಬಹುದು. ಸೊ ಚೆಕ್ ಬುಕ್ ಅಲ್ಲಿ ಬಳಸಬಹುದು. ಯೂಶುವಲ್ ಆಗಿ ಚೆಕ್ ಬುಕ್ ಮ್ಯಾನಿಫೆಸ್ಟೇಷನ್ ಅಂತ ಒಂದು ಪ್ರೊಸೀಜರ್ ಇದೆ. ಸೊ ಆ ಒಂದು ಇದ್ರಲ್ಲಿ ಇದನ್ನ ನಂಬರ್ ಬಳಸಬಹುದು. ಅಂಡ್ ಈ ಸಿಂಬಲ್ ಗಳನ್ನ ಕೂಡ ಬಳಸಬಹುದು. ಬಟ್ ಆದ್ರೆ ಈ ಸಿಂಬಲ್ ಹೆಂಗ್ ಬರಿಬೇಕು ಅಂತ ಗೊತ್ತಿಲ್ಲ, ಅದ್ರದೇ ಆದಂತಹ ಒಂದು ಇರುತ್ತೆ, ಲೈನ್ ಇರುತ್ತೆ, ಎಲ್ಲಿಂದ ಶುರು ಮಾಡಿ ಅಂತ. ಸೊ ಅದು ರಿಲೇಟೆಡ್ ಆಗಿ ಬಳಸಬಹುದು. ಅಂಡ್ ಇದನ್ನ ಓಪನ್ ಮಾಡಿ. ಓಕೆ, ಇದು ವಿಶ್ ಕ್ರಿಸ್ಟಲ್ ಅಂತ. ಸೊ ನಿಮ್ದು ವಿಶ್ ಏನೇ ಇದ್ರೂ ಕೂಡ ಇದನ್ನ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಅದ್ರ ಮೇಲೆ ಇಡೋದು. ಇದನ್ನ
ಇವಾಗ ಒಂದು ಪೇಪರ್ ಮೇಲೆ ಇದನ್ನ ಹೌದು ಹೌದು. ಇದು ಏನಕ್ಕೆ ಈ ತರ ಓಪನ್ ಅದು ರೀಸನ್ ಇದೆ? ಇಲ್ಲ ಓಪನ್ ಇರುವಂತದ್ದು ಏನು ಅಂತಂದ್ರೆ ಒಳಗಡೆ ಇದು ಎಲ್ಲದೂ ಕೂಡ ಹಂಗೇನೆ ಇದು ನಿಮ್ಗೆ. ಸೊ ಇದನ್ನ ಹಿಂಗೆ ಕಟ್ ಮಾಡ್ತಾರೆ, ಕಟ್ ಮಾಡಿ ಆಗಿದ್ಮೇಲೆ ಆ ತರದ್ದು ಎಲ್ಲ ಸಿಗ್ತಾ ಹೋಗುತ್ತೆ ನಿಮ್ಗೆ. ಸೊ ಇದನ್ನು ಕೂಡ ಹಂಗೇನೆ. ಓಪನ್ ಈ ತರ ಇದೆಯಲ್ಲ, 2 ಪೀಸ್. ಹೌದು, 2 ಪೀಸ್ ಅದು ಹಿಂಗೇನೆ ಬರೋದು. ಅಂದ್ರೆ ಅದು ಇರುತ್ತೆ, ನಾವು ಅದನ್ನ ಕಟ್ ಮಾಡ್ತೀವಿ. ಸೊ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಗ್ಲಿಟರಿಂಗ್ ಇದೆ. ಹೌದು ಅಲ್ವಾ? ಅಂಡ್ ಇದು ಬಂದ್ಬಿಟ್ಟು ಹೆಲ್ತ್ ರಿಲೇಟೆಡ್ ಆಗಿ ಇರುವಂಥದ್ದು. ಎನಿ ಹೆಲ್ತ್, ಅಂದ್ರೆ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರುವಂಥದ್ದು, ಹಾರ್ಟ್ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ, ಅಂಡ್ ಲೆದರ್ಜಿ ಅನಿಸ್ತಾ ಇದೆ, ವಾಟ್ ಎವರ್ ಎನಿಥಿಂಗ್ ಆರೋಗ್ಯದ ರಿಲೇಟೆಡ್ ಆಗಿ ಇದನ್ನ ಹೆಲ್ತ್ ರಿಲೇಟೆಡ್ ಆಗಿ ಇದು ಬ್ಲಡ್ ಸ್ಟೋನ್ ಅಂತ ಕರಿತೀವಿ. ಯಾಕೆ ಬ್ಲಡ್ ಸ್ಟೋನ್ ಅಂತಂದ್ರೆ ನೀವು ಗ್ರೀನ್ ಕಲರ್ ಒಳಗಡೆನೆ ಸಣ್ಣದಾಗಿ ರೆಡ್ ಕಲರ್ ಇದೆ. ಅಂದ್ರೆ ಈ ರಕ್ತ ಬಿದ್ರೆ ಹೆಂಗೆ ಕಾಣಿಸುತ್ತಲ್ಲ ಆ ತರ ಕಾಣಿಸುತ್ತೆ. ಆಂಟಿ ನಂಬರ್ಸ್ ಇದ್ರೆ ಸಜೆಸ್ಟ್ ಮಾಡ್ತೀವಿ. ಆಂಟಿ ನಂಬರ್ಸ್ ಅಂದ್ರೆ ಏನು? ಡೇಟ್ ಆಫ್ ಬರ್ತ್ ಅಲ್ಲಿ ಇವಾಗ ಅಪೋಸಿಟ್ ನಂಬರ್ಸ್ ಅಂತ ಇರುತ್ತೆ. ಇವಾಗ 1ಗೆ 8 ಆಗಲ್ಲ, 8ಗೆ 1 ಆಗಲ್ಲ. ಸೊ ಶನಿಯ ತತ್ವ ಮತ್ತೆ ಸೂರ್ಯನ ಒಂದು ತತ್ವ. ಅಂಡ್ 3 and 6 ಗುರುವಿನ ಒಂದು ಗುರು ಮತ್ತೆ ಶುಕ್ರ. ಸೊ ಇದನ್ನ ಆಂಟಿ ನಂಬರ್ಸ್ ಅಂತ 3, 6 ಅಥವಾ 6, 3 ಅಂದ್ರೆ ಬೇಸಿಕ್ ನಂಬರು 1 ಇರ್ಬೇಕು, ಎಲ್ಲ ಕೂಡ್ಸಿದಾಗ 8 ಇರ್ಬೇಕು. ಓಕೆ, ಸೊ ವೈಸ್ ವರ್ಸ 8 and 1, 3, 6 ಅಥವಾ 6, 3 ಆ ತರ ಇದ್ದಾಗ ಇದನ್ನ ನಾವು ಕೊಡ್ತೀವಿ. ಯಾಕೆ ಅಂದ್ರೆ ಅವ್ರ ಲೈಫಲ್ಲಿ ಅವ್ರು ಏನ್ ಮಾಡಿದ್ರು ಕೂಡ ಮುಂದೆ ಹೋಗಕ್ಕಾಗಲ್ಲ. ಪದೇ ಸ್ಟ್ರಗಲ್ಸ್ ಗಳನ್ನ ಎದುರಿಸ್ತಾ ಇರ್ತಾರೆ. ಎಲ್ಲ ಮನ್ಸಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸ್ಯಾಟಿಸ್ಫೈ ಅಂತ ಅನ್ನುವಂಥದ್ದು ಇರೋದಿಲ್ಲ. ಸೊ ಈ ಒಂದು ಕ್ರಿಸ್ಟಲ್ ಯೂಸ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಇನ್ನೊಂದು ಏನು ಅಂದ್ರೆ ಗಂಡ ಹೆಂಡತಿ 3, 6 ಅಲ್ಲಿ ಇರ್ತಾರೆ. ಗಂಡಂದು 3 ಡೇಟ್ ಆಫ್ ಬರ್ತ್, ಹೆಂಡತಿದೇನದು 6 ಡೇಟ್ ಆಫ್ ಬರ್ತ್ ಅಂದ್ರೆ ಡೆಡ್ ಅಪೋಸಿಟ್. ಯಾಕಂದ್ರೆ 6 ಅನ್ನುವಂಥದ್ದು ಪ್ರೀತಿ ಆ ತರದಲ್ಲಿ ಹೋಗುತ್ತೆ, 3 ಅನ್ನೋದು ಪ್ರಾಕ್ಟಿಕಲ್ ಆಗಿ ಇರ್ತಾರೆ. ಸೊ ಮ್ಯಾಚ್ ಆಗಲ್ಲ. ಸೊ ಅವಾಗ್ಲೂ ಕೂಡ ಈ ಒಂದು ಕ್ರಿಸ್ಟಲ್ ಅನ್ನ ನಾವು ಬ್ಯಾಲೆನ್ಸ್ ಮಾಡಕ್ಕೆ ಕೊಡ್ತೀವಿ. ಸೊ ಹಂಗೂ ಕೂಡ ನಾವು ಸಜೆಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದು 7 ಚಕ್ರದಲ್ಲಿ ನಾವು ಮಾಡಿರುವಂಥದ್ದು. ಅಂಡ್ ಕ್ರಿಸ್ಟಲ್ ಹೀಲಿಂಗ್ ಅಲ್ಲಿ 7 ಕ್ರಿಸ್ಟಲ್ಸ್ ಇದೆ. ಓಪನ್ ಮಾಡಿ ಸರ್. ಸೊ ಇದು ಏನು ಅಂತ ಅಂದ್ರೆ ಇವಾಗ ಫ್ರೇಮ್ ಅಲ್ಲೂ ಕೂಡ ನೋಡಬಹುದು ಮೇಡಂ, ಹಿಂದ್ಗಡೆ ಒಂದು 7 ಚಕ್ರದ್ದು ಇದೆ. ಓಕೆ, ಇದನ್ನ ಹೇಗೆ ಯೂಸ್ ಮಾಡಕ್ ಹೇಳ್ತೀವಿ ಅಂದ್ರೆ ತುಂಬಾ ಟೆನ್ಷನ್ ಇದೆ ಅಂಡ್ ಮೆಡಿಟೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ಇದನ್ನ ಕೊಟ್ಬಿಟ್ಟು ಎನರ್ಜೈಸ್ ಮಾಡಿರ್ತೀವಿ. ಅಂಡ್ ಆ ಪರ್ಸನ್ಗೆ ಕೆಳಗಡೆ ಮಲಗಬೇಕು, ಬೆಡ್ ಮೇಲಲ್ಲ. ಸೊ ಕೆಳಗಡೆ ಚಾಪೆ ಹಾಸ್ಕೊಂಡು ಇದನ್ನ ಬಾಡಿ ಮೇಲೆ ಇಟ್ಕೊಳಕ್ ಹೇಳ್ತೀವಿ. ಒಂದು 5-10 ಮಿನಿಟ್ಸ್. ಮಾರ್ನಿಂಗ್ ಆದ್ರೂ ಮಾಡ್ಬೋದು, ನೈಟ್ ಆದ್ರೂ ಮಾಡ್ಬೋದು. ಅದ್ರಲ್ಲಿ ಏನೇನೆಲ್ಲ ಚಕ್ರ ವೈಸ್ ಅಲ್ಲಿ ಏನೆಲ್ಲ ತೊಂದರೆಗಳಿರುತ್ತಲ್ಲ ಅದೆಲ್ಲದೂ ಕೂಡ ರಿಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತರನು ಕೂಡ ನಾವು ಸಜೆಷನ್ ಮಾಡ್ತೀವಿ. ಈ 7 ಪ್ಲೇಸ್ ಮಾಡ್ತೀರಾ? ಇವಾಗ ಮೂಲಾಧಾರ ಚಕ್ರದಲ್ಲಿ, ಆಮೇಲೆ ಸ್ವಾಧಿಷ್ಠಾನ ಚಕ್ರದಲ್ಲಿ, ಮಣಿಪುರ ಚಕ್ರ, ಹೃದಯದ್ದು, ಗಂಟಲಿಂದು, ಅಂಡ್ ಇದು ಆಜ್ಞಾ ಚಕ್ರ ಅಂತೀವಿ, ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ. ಸೊ ಇದಿಷ್ಟನ್ನು ಕೂಡ ಅದ್ರ ರಿಲೇಟೆಡ್ ಆಗಿ ಕಲರ್, ಆ ರಿಲೇಟೆಡ್ ಆಗಿ ಬೀಜಾಕ್ಷರದಿಂದ ಬಂದಿರುವಂತಹ ಒಂದು ಪಿಕ್ಚರ್ ಅದು ಹಂಗೆ. ಸೊ ಅದನ್ನ ನಾವು ಕೆತ್ತನೆ ಮಾಡಿರುವಂತದ್ದು. ಸೊ ಎಲ್ಲದ್ರಲ್ಲೂ ಕೂಡ ಇದು ಆಕ್ಟಿವೇಶನ್ ಆಗುತ್ತೆ. ಒಂದು ಕಲರ್ ಬಂತು, ಅದರದೇ ರಿಲೇಟೆಡ್ ಆಗಿ ಕ್ರಿಸ್ಟಲ್ಸ್ ಅಂಡ್ ಸಿಂಬಲ್ಸ್ಗಳು, ಅಂಡ್ ಎಲ್ಲದನ್ನು ಕೂಡ ಕ್ಲೆನ್ಸ್ ಮಾಡ್ಬೇಕು. ಯೂಶುವಲ್ ಆಗಿ ಯಾವುದೇ ಕ್ರಿಸ್ಟಲ್ ಇಟ್ಕೊಂಡ್ರು ಕೂಡ ಕ್ಲೆನ್ಸ್ ಮಾಡ್ಬೇಕು. ಕ್ಲೆನ್ಸಿಂಗ್ ಮಾಡ್ಲೇ ಮಸ್ಟ್ ಅಂಡ್ ಶುಡ್. ನಾವು ಕ್ಲೆನ್ಸ್ ಮಾಡೇ ಕಳ್ಸಿರ್ತೀವಿ, ಚಾರ್ಜ್ ಮಾಡಿರ್ತೀವಿ ಸೆಲೆಕ್ಟ್ ಪ್ಲೇಟ್ ಅಲ್ಲೇ ಇಟ್ಬಿಟ್ಟು, ಅಂಡ್ ಇಂಟೆನ್ಷನ್ ಸೆಟ್ ಮಾಡಿರ್ತೀವಿ. ಅವ್ರದ್ದೇನಕ್ಕೆ ತಗೊಂಡಿದ್ದಾರೋ ಅದು ಚೆನ್ನಾಗಾಗ್ಲಿ ಅಂತ ಒಂದು ಒಳ್ಳೆ ಇಂಟೆನ್ಷನ್ ಅನ್ನ ಸೆಟ್ ಮಾಡಿರ್ತೀವಿ. ಸೊ ಹೋಗಿ ಆಗಿದ್ಮೇಲೆ ಅವ್ರ ಹತ್ರ ಹೋಗಿ ಆಗಿದ್ಮೇಲೆ ಕೆಲವೊಂದು ರಿಚುವಲ್ಸ್ ಅನ್ನ ಹೇಳ್ತೀವಿ, ಯಾವ ರೀತಿ ನೀವು ವೇರ್ ಮಾಡಬೇಕು ಅಂಡ್ ಯಾವ ಟೈಮಲ್ಲಿ ವೇರ್ ಮಾಡಬೇಕು ಅಂತ ಅನ್ನುವಂಥದ್ದೆಲ್ಲ ಅವ್ರದ್ದೇನ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ ಅದು ರಿಲೇಟೆಡ್ ಆಗಿ ಬರ್ದ್ಬಿಟ್ಟು ಕಳಿಸ್ತೀವಿ. ಸೊ ಆಮೇಲೆ ಅವರು ಜಸ್ಟ್ ಇವಾಗ ಹುಣ್ಣಿಮೆಗೆ ಕೂಡ ಇಡ್ಬೋದು ನೀವು, ಅಕಸ್ಮಾತ್ ಸೆಲೆನೈಟ್ ಇಲ್ಲ ಅಂತ ಅಂದ್ರೆ ಹೇಳ್ತಾರೆ. ಸೊ ಒಂದೇನು ಅಂದ್ರೆ ಸ್ಟೀಲು, ಕಾಪರ್ ಅಲ್ಲಿ ಈ ಕ್ರಿಸ್ಟಲ್ ಗಳನ್ನ ಇಡಬಾರ್ದು. ಗ್ಲಾಸ್, ಪ್ಲಾಸ್ಟಿಕ್ ಓಕೆ. ಬಹಳಷ್ಟು ಜನ ಈಗ ಕಾಪರ್ ಮನೆಗಳಲ್ಲಿ ಟ್ರೆಡಿಷನಲಿ ಅದು ಬಳಕೆಯಲ್ಲಿ ಅಂದ್ರೆ ಈ ಕ್ರಿಸ್ಟಲ್ ಗಳನ್ನ ಇಡಬಾರ್ದು. ಯಾಕಂದ್ರೆ ಅಲ್ಲಿರುವಂತಹ ಒಂದು ಎನರ್ಜಿ ಇಲ್ಲಿರುವಂತಹ ಎನರ್ಜಿ ಮಿಸ್ ಮ್ಯಾಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಗ್ಲಾಸ್ ಇಸ್ ಎ ಮಸ್ಟ್ ಅಂಡ್ ಶುಡ್. ನಾನ್ ಸಜೆಸ್ಟ್ ಮಾಡೋದು ಗ್ಲಾಸ್. ಸೊ ಗ್ಲಾಸ್ ಅಲ್ಲಿ ಇಟ್ಟು ನೀವು ಮೂನ್ ಲೈಟಿಗೆ ಆದ್ರೂ ಇಡ್ಬೋದು. ಅಂಡ್ ಇನ್ನೊಂದು ಮೂನ್ ಲೈಟ್ ಅಲ್ಲಿ ಇನ್ನೊಂದು ಇದು ಮಾಡ್ತಾರೆ, ರಾತ್ರಿ ಇಟ್ಬಿಡ್ತಾರೆ, ಬೆಳಗ್ಗೆ ತಗೊಂತಾರೆ, ಹಂಗ್ ಮಾಡಂಗಿಲ್ಲ.
ಸೂರ್ಯ ಉದಯದ ಕಿರಣಗಳು ಇದ್ರ ಮೇಲೆ ಬೀಳಬಾರ್ದು. ಓಕೆ ಕೆಲವೊಂದು ಕ್ರಿಸ್ಟಲ್ಸ್ ನಾವು ಸಜೆಷನ್ ಮಾಡ್ತೀವಿ ಯಾವ್ದು ಇಡಬಾರ್ದು. ಅವ್ರು ಯಾವ್ದು ಸೊ ತಗೊಂಡಿರ್ತಾರೆ? ಮೇನ್ ಆಗಿ 8 to 10 ನೈಟ್. ಸೊ ಅಷ್ಟಿಟ್ರು ಕೂಡ ಸಾಕಾಗುತ್ತೆ. ಇಷ್ಟೊಂದು ಕ್ರಿಸ್ಟಲ್ಸ್ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರ್ಬೋದು. ಕೆಲವರಿಗೆ ಬಹಳಷ್ಟು ಸಮಸ್ಯೆಗಳಿರುತ್ತೆ, ಹೆಲ್ತ್ ಅಲ್ಲಿ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಫಿನಾನ್ಷಿಯಲ್ ಇರ್ಬೋದು, ಬೇರೆ 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 ಇರುತ್ತೆ. ಎಲ್ಲದಕ್ಕೂ ಸೇರಿ ಯಾವ್ದಾದ್ರು ಒಂದು ಮಾಸ್ಟರ್ ಕ್ರಿಸ್ಟಲ್ ಅಂತ ಯಾವ್ದಾದ್ರು ಇದೆಯಾ? ಒಂದಿಟ್ರೆ ನಾವು ಇದೆಲ್ಲದಕ್ಕೂ ಒಂದ್ ಹಂತಕ್ಕೆ ಸೊಲ್ಯೂಷನ್ ಒಂದೇನು ಅಂದ್ರೆ ಸಕ್ಸಸ್ ಮಲ ಮಾಡಬಹುದು. ಇದನ್ನ ಎಲ್ಲದಕ್ಕೂ ಒಂದು ಪರಿಹಾರ ಅಂತ. ನೀವು ಎಲ್ಲಾ ಕ್ರಿಸ್ಟಲ್ ಎಲ್ಲ ಇದನ್ನು ವೇರ್ ಮಾಡಕ್ಕಾಗಲ್ಲ, ಇಡಕ್ಕಾಗಲ್ಲ, ತಗೊಳಕ್ಕಾಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇದನ್ನ ವೇರ್ ಮಾಡಬಹುದು, ಎಲ್ಲದಕ್ಕೂ ಸೊಲ್ಯೂಷನ್ ಸೊಲ್ಯೂಷನ್ ಆಗುತ್ತೆ. ಯಾಕಂದ್ರೆ ಇವಾಗ ಯೂಶಲ್ ಆಗಿ ಕೇಳಿದ್ರೆ ಲಾಸ್ಟ್ ಕೇಳಿದ್ರೆ ಒಂದಕ್ಕೆ ಬಂದೇ ಬರ್ತಾರೆ. ಬಟ್ ಕೆಲವೊಂದ್ಸರಿ ಇವಾಗ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ನಮಗೆ ದುಡಿಮೆ ಮಾಡಕ್ಕಾಗಲ್ಲ. ಅಂಡ್ ಸಂಬಂಧಗಳಲ್ಲೆಲ್ಲ ಏರುಪೇರು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ವಿತ್ ಇದು ಅಂತ ಅನ್ಬೋದು. ಅಂಡ್ ಇದು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಕೊಡ್ತೀವಿ. ಅಂಡ್ ಇದನ್ನ ಮುಟ್ ನೋಡಿ ಎಷ್ಟು ಏನ್ ಫೀಲ್ ಆಗುತ್ತೆ ನೋಡಿ. ಇದು ಅಂಡ್ ಇದು ಯಾವ್ದು ಹೆವಿ ಜಾಸ್ತಿ ಅನಿಸ್ತಿದೆ? ಐ ಥಿಂಕ್ ಇದು ಜಾಸ್ತಿ ಕೋಲ್ಡ್ ಜಾಸ್ತಿ ಇದೆ. ಯಾಕಂದ್ರೆ ಇದು ಸ್ವಾದಿಷ್ಟಾನ ಚಕ್ರದ ರಿಲೇಟೆಡ್. ಅಂದ್ರೆ ಇವಾಗ PCOD ಜನ, ಆಮೇಲೆ ಮಕ್ಕಳು ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಸ್ವಾದಿಷ್ಟಾನ ಚಕ್ರದಲ್ಲಿ ಬ್ಲಾಕೇಜಸ್ ಇರುತ್ತೆ. ಸೊ ಅದ್ರ ರಿಲೇಟೆಡ್ ಆಗಿ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತಹ ಒಂದು ಕಾರ್ನೆಲಿಯನ್ ಬ್ರೇಸ್ಲೆಟ್ ಅಂತ, ಅದಕ್ಕೂ ಯೂಸ್ ಮಾಡ್ತೀವಿ. ಅಂಡ್ ತುಂಬಾ ಕೆಲಸಗಳು ಲೇಸಿ ಇರ್ತಾರೆ, ಅಪ್ಪ ಅಮ್ಮ ಹೇಳ್ತಿರ್ತಾರೆ, ಯಾರೋ ಒಬ್ರು, ಆದ್ರೂ ಕೂಡ ಮನ್ಸಿರುತ್ತೆ ಮಾಡಕ್ಕಾಗಲ್ಲ ಕೆಲಸನ. ಸೊ ಇದನ್ನ ಹಾಕಿ ತಕ್ಷಣ ಎದ್ದು ಕೂತ್ಕೊಳ್ತಾರೆ. ಯಾಕಂದ್ರೆ ಅಷ್ಟೇ ಆಕ್ಟಿವಿಟಿಯನ್ನ ತಗೊಂಡ್ ಬರುವಂತದ್ದು ಸ್ವಾದಿಷ್ಟ ಅನ್ನೋದು. ಅದು ಬಂದ್ಬಿಟ್ಟು ಟ್ರಿಪಲ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ರೀತಿಯಿಂದನೂ ನಮಗೆ ಪ್ರೊಟೆಕ್ಷನ್ ಬೇಕು, ಮನಿಗೆ ಅಂಡ್ ಒಂದು ಸಂಬಂಧದಾಗಿರ್ಬೋದು, ಆರೋಗ್ಯದ ರಿಲೇಟೆಡ್ ಆಗಿರ್ಬೋದು. ಸೊ ಅದು ಪ್ರೊಟೆಕ್ಷನ್ಗೋಸ್ಕರ ಅಂತಾನೆ ಟ್ರಿಪಲ್ ಪ್ರೊಟೆಕ್ಷನ್ ಅಂತ. ಬರೀ ಪ್ರೊಟೆಕ್ಷನ್ ಅಲ್ಲ, 3 ತರದಾದಂತಹ ಒಂದು ಹಾಕಿರುವಂತದ್ದು. 3 ಕ್ರಿಸ್ಟಲ್ and ಸಿಲ್ವರ್ ಅಲ್ಲ, ಸಿಲ್ವರ್ ಇಂದು. and ಇದು ಟೈಗರ್ ಐ ನೀವು ಕೇಳಿರ್ತೀರಾ. ತುಂಬಾ ಕರೇಜ್ ನ ತಂದು ಕೊಡುತ್ತೆ, ಅಪಾರ್ಚುನಿಟೀಸ್ ತಂದು ಕೊಡುತ್ತೆ, ಧೈರ್ಯವನ್ನ ತಂದು ಕೊಡುತ್ತೆ. ಇವನ್ ಸ್ಟೂಡೆಂಟ್ಸ್ ಕೂಡ ಯೂಸ್ ಮಾಡ್ಬೋದು. ಎಕ್ಸಾಮ್ಗೆ ತುಂಬಾ ಕಷ್ಟ, ಇವಾಗ ನೀಟ್ ಪರೀಕ್ಷೆ ಬರೀತಾರೆ, ತುಂಬಾ ಸ್ಟ್ರೆಸ್ಫುಲ್ ಆಗ್ತಾ ಇದ್ದಾರೆ. ಎಜುಕೇಶನ್ಗೆ ಬೇರೆ ಇದೆ, ಅಂದ್ರೆ ಮೀನ್ಸ್ ಅದಕ್ಕೆ ಮಲ್ಟಿಫ್ಲೋರೇಟ್ ಅಂತ ಹೇಳ್ತೀವಿ. ಸೊ ಎಜುಕೇಶನ್ ಕಾನ್ಸಂಟ್ರೇಟ್ ರಿಮೂವ್ ಮಾಡಕ್, ಅಂದ್ರೆ ಮೀನ್ಸ್ ಇನ್ಕ್ರೀಸ್ ಮಾಡಕ್ಕೆ ಇದೆ. ಬಟ್ ಆದ್ರೆ ಇದನ್ನ ಬೇಕಲ್ಲ, ಎಕ್ಸಾಮ್ ಹೋಗಿ ಬರೆಯುವಂತಹ ಒಂದು ಕರೇಜ್ ಬೇಕಲ್ಲ ಫಸ್ಟ್. ಸೊ ಅದಕ್ಕೆ ಅದು ರಿಲೇಟೆಡ್ ಆಗುತ್ತೆ. ಇವನ್ ಎಕ್ಸಾಮ್ಗೆ ಅಂತ ಅಲ್ಲ, ಎಲ್ಲಾ ರೀತಿಯಲ್ಲೂ ಕೆಲವರಿಗೆ ಮಾಡುವಷ್ಟು ಪೊಟೆನ್ಶಿಯಲ್ ಅವರಲ್ಲಿ ಇರುತ್ತೆ, ಟ್ಯಾಲೆಂಟ್ ಕೂಡ ಇರುತ್ತೆ. ಬಟ್ ಆ ಧೈರ್ಯ ಮಾಡೋದು ಬಹಳಷ್ಟು ಜನ ಮಾಡಲ್ಲ. ಹೌದು, ಪುಷ್ ಮಾಡಕ್ಕೆ.